ಚಾಣಕ್ಯನ ಪ್ರಕಾರ ಈ ಅಭ್ಯಾಸಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ಕಡು ಬಡತನದಿಂದ ನೀವು ಎಂದಿಗೂ ಈಚೆ ಬರೋಕ್ಕಾಗೋದೇ ಇಲ್ಲ. ಅದು ಚಾಣಕ್ಯನಿಗೆ ಒಂದು ಗಾದೆ ಕೂಡ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಚಾಣಕ್ಯನಿಗೆ ತಿಳಿದೇ ಇರೋರು ಸಿದ್ಧಾಂತವಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಆ ಸಿದ್ಧಾಂತ ಏನೆಲ್ಲ ಚಾಣಕ್ಯ ಹೇಳಿದ್ದಾರೆ, ನಾವು ಹೇಗೆಲ್ಲ ಇರಬೇಕು, ಚಾಣಕ್ಯ ಹೇಳ್ದಂಗೆ ನಾವೇನಾದರೂ ಇದ್ದರೆ ಇವತ್ತೇ ಅದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಸಕ್ಸಸ್ ಸಿಗ್ತಿಲ್ಲ, ನಮಗೆ ಎಷ್ಟೇ ಕಷ್ಟಪಟ್ಟರು ಒಂದು ಹಾಸ್ಪಿಟಲ್ಗೆ ಇಡಬೇಕು, ಇಲ್ಲ ಇನ್ನೇನೋ ಕಷ್ಟ ಬರುತ್ತೆ, ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ಈ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂದರೆ ಈ ತಪ್ಪುಗಳನ್ನ ನಾವೇನಾದರೂ ಮಾಡ್ತಿದ್ರೆ ಇವತ್ತಿಂದ ಈ ಕ್ಷಣದಿಂದನೇ ಅದನ್ನು ತಿದ್ದುಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಸಿಕ್ಕಿದೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಆಗಬೇಕು ಚಾನಲ್ಗೆ ಅಂತ 59 ರೂಪಾಯಿ ಕೊಟ್ಟು ನೀವು ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೋದು. ಹಾಗೆಯೇ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ, ಫ್ರೀ ಸಬ್ಸ್ಕ್ರಿಪ್ಷನ್ಸ್ ಕೂಡ ಸಿಗ್ತಾರೆ. ಸೊ ನೀವು ಕೂಡ 59 ರೂಪಾಯಿ ಕೊಟ್ಟು ನನ್ನ ಚಾನಲ್ಗೆ ಮೆಂಬರ್ ಆಗಿ ನನಗೆ ಸಪೋರ್ಟ್ ಮಾಡಿ, ನೀವು ಕೂಡ ಸಪೋರ್ಟ್ ತೊಗೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಏನಾದರೂ ಇದ್ದರೆ, ನನಗೆ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ನಿಮಗೆ ಹೊಸ ವೀಡಿಯೋಸ್ ಏನಾದರೂ ಬೇಕು ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿ ಹಾಕ್ತೀನಿ. ಹಾಗೆ ಚಾಣಕ್ಯ ಹೇಳಿರೋದೇನು, ಏನೆಲ್ಲ ಅಭ್ಯಾಸಗಳು ನಮ್ಮಲ್ಲಿದ್ದರೆ ನಾವು ಎಷ್ಟೇ ಕಷ್ಟಪಟ್ಟರೇನೂ ನಮ್ಮ ಕೈಲಿ ದುಡ್ಡು ಉಳಿತಾ ಇಲ್ಲ ಇನ್ನೇನೋ ಒಂದು ಕಷ್ಟ ಬರ್ತಾ ಇರುತ್ತೆ ಅಂತ ಹೇಳೋದಾದರೆ, ಫಸ್ಟು ನಾವು ಮನೇನ ನೀಟಾಗಿ ಇಟ್ಕೊಳ್ಬೇಕು. ಎಲ್ಲಂದ್ರಲ್ಲಿ ಕಸ ಬಿಡೋದು, ಎಲ್ಲಂದ್ರಲ್ಲಿ ಬಟ್ಟೆ ಬಿಡೋದು, ಮನೆ ಸ್ವಚ್ಛವಾಗಿರಲ್ಲ, ಯಾವಾಗಲೂ ಎಲ್ಲಿ ನೋಡಿದ್ರೂ ಗಲೀಜಾಗಿರುತ್ತೆ ಅಂದರೆ ಫಸ್ಟು ನೀವು ಆ ಮನೇನ ಶುದ್ಧವಾಗಿ ಕ್ಲೀನ್ ಮಾಡ್ಕೋಬೇಕು. ಡೈಲಿ 2 ಟೈಮು ಕಸ ಗುಡಿಸ್ಕೋಬೇಕು, ಧೂಳು ಹೊಡ್ಕೋಬೇಕು, ಹಾಗೆಯೇ ದಿನಕ್ಕೆ ಒಂದು ಸತಿ ಮನೆ ಒರೆಸ್ಬೇಕು. ಇದನ್ನೆಲ್ಲ ಮಾಡ್ಕೊಳ್ತಾ ಬರಬೇಕು. ಹಾಗೆ ಎರಡನೇದು ಬಂದು ನಮ್ಮನ್ನು ನಾವು ಶುಚಿಯಾಗಿಟ್ಕೋಬೇಕು, ನೀಟಾಗಿರೋ ಬಟ್ಟೆ ಹಾಕ್ಕೋಬೇಕು, ಡೈಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು. ಸೊ ಈಗ ಮಾಡಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮಿಯ ಪ್ರತಿರೂಪ ಅಂತ ಅನ್ನಿಸ್ಕೊಂಡಿರೋ ದುಡ್ಡು ಏನಿದೆ ಲಕ್ಷ್ಮಿ, ಅದು ಬಂದು ನಮ್ಮ ಕೈ ಸೇರುತ್ತೆ, ಅದು ನಮ್ಮ ಕೈಯಿಂದ ಜಾರಿ ಹೋಗೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಕೊಳಕು ಬಟ್ಟೆ ಧರಿಸಬಾರ್ದು, ಕೊಳಕು ಬಟ್ಟೆನ ಗುಡ್ಡೆ ನಾವು ಹಾಕ್ಕೋಬಾರ್ದು ಮನೆಯಲ್ಲಿ. ಇವತ್ತು ವಾರಕ್ಕೊಂದು ಸತಿ ಒಗೆಯೋದು, 2 ವಾರಕ್ಕೊಂದು ಸತಿ ಒಗೆಯೋದು, ಈ ಥರ ಮಾಡಬಾರ್ದು. ಕೊಳಕು ಬಟ್ಟೆನ ನಾವು ಫಸ್ಟ್ ಆಫ್ ಆಲ್ ತೊಡಬಾರ್ದು. ಒಂದು ಸತಿ ಸ್ನಾನ ಮಾಡಿದ್ಮೇಲೆ ನೀಟಾಗಿ ನಾನು ಸ್ನಾನ ಮಾಡಿ ಒಗೆದಿರೋ ಬಟ್ಟೆನ ನನ್ನ ಮೈ ಮೇಲೆ ಹಾಕಬೇಕು. ಹಾಗೆ ನಾನು ತೆಗೆದು ಬಿಚ್ಚಿರೋ ಬಟ್ಟೆನ, ಸ್ನಾನ ಮಾಡಿ ಬಿಚ್ಚಿರೋ ಬಟ್ಟೆನ ಹಾಗೆ ಒಂದು ಮೂಲೆಯಲ್ಲಿ ಹಾಕಿ ಇಡಬಾರ್ದು, ಅಲ್ಲಿ ಕೂಡ ಶನಿ ಬಂದು ಕೂರುತ್ತೆ ಅಂತ ಹೇಳ್ತಾರೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ಫಸ್ಟು 1 ದಿನಕ್ಕೋ 2 ದಿನಕ್ಕೋ 3 ದಿನಕ್ಕೋ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು. ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳಿಬೇಕು. ಫಸ್ಟು ಹೋಗಿ ಮುಖ ತೊಳೆದು ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳೆದು ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದು ಬಿಸಿನೀರು ಕುಡಿಯೋಕ್ಕೆ ಹೋಗ್ತಿರೋ, ಇಲ್ಲ ಇನ್ನೊಂದು ಒಂದು ಅಡುಗೆ, ಕೆಲವರು ಸ್ನಾನ ಮಾಡ್ದೇನೆ ಅಡುಗೆಗೆ ಹೋಗ್ತಾ ಇರ್ತಾರೆ, ಅಂಥ ಟೈಮಲ್ಲೆಲ್ಲ ನೀವು ನೀಟಾಗಿ ಕೈಕಾಲು ಮುಖ ತೊಳೆದು ಆಮೇಲೆ ಹೋಗಿ ಅಡುಗೆ ಮನೆಯಲ್ಲಿ ಮಿಕ್ಕಿದ ಕೆಲಸ ಮಾಡಬೇಕು. ಹಾಗೆ ಇನ್ನೊಂದೇನಪ್ಪ ಅಂದರೆ ಎದ್ದಿದ ತಕ್ಷಣ ಹಾಸಿಗೆ ಮೇಲೆ ಇರೋ ಬಟ್ಟೆನ ಮಡಚಿ ಇಡಬೇಕು. ಸೊ ಇದನ್ನೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳೆಲ್ಲ ಕಡಿಮೆ ಆಗುತ್ತೆ, ಪಾಸಿಟಿವ್ ಎನರ್ಜಿಸ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಸಂಜೆ ಆಗಿದ ತಕ್ಷಣ ದೇವ್ರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಿ ಯಾವುದೇ ಗಲಾಟೆ ಇಲ್ಲದೆ, ಗದ್ದಲ ಇಲ್ಲದೆ 10 ನಿಮಿಷ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಬೇಕು. ಆದಷ್ಟು ದೇವ್ರ ಹಾಡುಗಳನ್ನ ಹಾಕ್ತಾ ಇರಿ. ಸೊ ಆಗ ನಿಮ್ಮ ಮೈಂಡ್ ಸೆಟ್ ಕೂಡ ಜಾಸ್ತಿ ಆಚೆ ಈಚೆ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಸುಮಾರು ಜನ ಎಲ್ಲ ಮಾಡ್ತಾರೆ, ಏನೋ ಮನೆ ಕ್ಲೀನ್ ಮಾಡಿರ್ತಾರೆ, ಎಲ್ಲ ಮಾಡ್ತಾರೆ, ಈ ಅಡುಗೆ ಮನೇನ ಶುದ್ಧ ಮಾಡ್ಕೊಂಡಿರೋದಿಲ್ಲ, ಅಡುಗೆ ಮಾಡಿದ್ದೆಲ್ಲ ಹಾಗಾಗೆ ಇರುತ್ತೆ. ಎಂಜಿಲ್ ತಟ್ಟೆಗಳನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ, ಎಂಜಿಲ್ ತಟ್ಟೆಗಳನ್ನ ಎತ್ತಿರೋದಿಲ್ಲ, ಇಲ್ಲ ಎಂಜಿಲ್ ತಟ್ಟೆ ನಿಂತ್ಕೊಂಡೋಗಿ ಹಾಗೆ ಹಾಕ್ಬಿಟ್ಟು ಇವತ್ತು ಸಂಜೆ ಕ್ಲೀನ್ ಮಾಡಿದ್ರೆ ಮತ್ತೆ ನಾಳೆ ಸಂಜೆನೇ ಕ್ಲೀನ್ ಮಾಡೋ ಥರ, ಇಲ್ಲ ಇವತ್ತು ಬೆಳಗ್ಗೆ ಮಾಡಿದ್ರೆ ನಾಳೆ ಬೆಳಗ್ಗೆನೇ ಮಾಡೋ ಥರ ಎಲ್ಲ ತೊಗೊಂಡೋಗಿ ಗುಡ್ಡೆ ಹಾಕೋದು. ಹಾಗೆ ಸ್ಲ್ಯಾಬು, ಗ್ಯಾಸ್ ಸ್ಟವ್ ಇದನ್ನೆಲ್ಲ
ಯಾವುದನ್ನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಸೊ ದಿನಕ್ಕೆ ಒಂದೇ ಟೈಮ್, ಇವತ್ತೇನು ಟೈಮಿಂಗ್ ಮಾಡಿರ್ತೀನಿ ನಾಳೆ ಅದೇ ಟೈಮಿಂಗಿಗೆ ಅದನ್ನು ಕ್ಲೀನಿಂಗ್ ಮಾಡೋದು, ಮತ್ತು ವಾರಕ್ಕೆ ಒಂದು ಸತಿ ಬಟ್ಟೆ ಒಗೆಯೋದು, ಇದನ್ನೆಲ್ಲ ಅವರು ಒಂದು ಇದು ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಚೇಂಜಸ್ ಮಾಡಿಕೊಂಡು ಅದನ್ನೆಲ್ಲ ನೀವು ಒಂದೊಂದೇ ನಿಮ್ಮ ಇದಕ್ಕೆ ನೀವು ತೊಗೊಂಡು ಡೈಲಿ ಕ್ಲೀನ್ ಮಾಡೋದು, ಡೈಲಿ ಅದನ್ನು ಏನಿದೆ ಅದನ್ನು ಮಾಡೋದು ನೀವು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಚಾಣಕ್ಯ ಹೇಳಿರೋ ಪ್ರಕಾರ ನಿಮಗೆ ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟರು ಕೈಯಲ್ಲಿ ದುಡ್ಡು ನಿಲ್ತಿಲ್ಲ, ಹಾಸ್ಪಿಟಲ್ ಹೋಗಬೇಕು, ಇಲ್ಲ ಇನ್ನೇನೋ ಕಷ್ಟ ಬಂದಿರುತ್ತೆ, ನಮ್ಮ ಕೈ ಬಾಯಿ ಹತ್ತುತ್ತಾ ಇಲ್ಲ ಅಂತ ಹೇಳೋರಿಗೆ ಇದನ್ನು ನೀವು ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಸದಾ ನಗನಗ್ತಾ ಮಹಾಲಕ್ಷ್ಮಿ ಬಂದು ನೆಲೆಸಿರ್ತಾಳೆ. ಪ್ರತಿಯೊಬ್ಬರ ಮನೆಯಲ್ಲಿ ಸಂತೋಷ ಬಂದು ತಾಂಡವ ಆಡ್ತಾ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಈ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಸಿಕ್ಕಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂದರೆ 59 ರೂಪಾಯಿ ಕೊಟ್ಟು ನೀವು ಮೆಂಬರ್ಶಿಪ್ ಕೂಡ ತೊಗೋಬೋದು. ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ, ಫ್ರೀ ಸಬ್ಸ್ಕ್ರಿಪ್ಷನ್ಸ್ ಕೂಡ ಆರಾಮಾಗಿ ಸಿಗ್ತಾರೆ. ಸೊ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನಿಮಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನಿಮಗೆ ಹೊಸದಾಗಿ ಏನಾದರೂ ವಿಡಿಯೋಸ್ ಬೇಕು ಅಂದರೆ ಅದು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.